ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಕಾದಿದ್ಯಾ ಬಿಗ್ ಶಾಕ್ ಎನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಶೀಘ್ರದಲ್ಲೇ ಹೆಚ್ಚಳವಾಗುತ್ತಾ ಕೆಎಸ್ಆರ್ಟಿಸಿ ಬಸ್ನ ದರ? ಶೇಕಡ 10ರಿಂದ 15ರಷ್ಟು ದರ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಯ ಸಾರಿಗೆ ಸಂಸ್ಥೆಯಿಂದ. ಹಾಗಿದ್ರೆ ಕಾದಿದ್ಯಾ ಬಿಗ್ ಶಾಕ್? ಶೀಘ್ರದಲ್ಲೇ ಹೆಚ್ಚಳವಾಗುತ್ತಾ ಕೆಎಸ್ಆರ್ಟಿಸಿ ಬಸ್ ದರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಡೀಸೆಲ್, ಬಿಡಿಭಾಗಗಳ ದರ, ಸಿಬ್ಬಂದಿ ವೇತನ ಹೆಚ್ಚಳ ಆದಂತ ಹಿನ್ನೆಲೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ 4 ನಿಗಮಗಳ ಖರ್ಚು ಕೂಡ ಹೆಚ್ಚಳವಾಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ಸಂಸ್ಥೆಯಿಂದ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಖಾಂತರವಾಗಿ ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಒಂದು ಬಿಗ್ ಶಾಕ್ ಕೊಡೋದಕ್ಕೆ ತಯಾರಿಗಳು ನಡೆದಂಗೆ ಕಾಣ್ತಾ ಇದೆ. ಶೀಘ್ರದಲ್ಲೇ ಹೆಚ್ಚಳವಾಗುತ್ತಾ ಕೆಎಸ್ಆರ್ಟಿಸಿ ಬಸ್ನ ದರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಶೇಕಡ 10ರಿಂದ 15ರಷ್ಟು ದರ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಏನಾದರೂ ಪ್ರಶ್ನೆಗಳಿದ್ರೆ ಅವರು ಏನು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂದರೆ, ಡೀಸೆಲ್ಲು, ಬಿಡಿಭಾಗಗಳ ದರ, ಸಿಬ್ಬಂದಿ ವೇತನ ಇದೆಲ್ಲ ಹೆಚ್ಚಳ ಆಗಿದೆ. ಹಾಗಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಜಾಸ್ತಿ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ರಾಜ್ಯ ಸಾರಿಗೆ ಸಂಸ್ಥೆ ಹಾಗಿದ್ರೆ ಬಿಗ್ ಶಾಕ್ ನೀಡೋದಕ್ಕೆ ತಯಾರಿ ಮಾಡ್ಕೊಂಡಿದೆ ಅಂದಂಗೆ ಆಯ್ತು. ಮತ್ತೊಮ್ಮೆ ಕನೆಕ್ಟ್ ಮಾಡ್ತೀವಿ, ಸಂಪರ್ಕ ಕಡಿತವಾಗಿದೆ. ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಬಿಗ್ ಶಾಕ್ಗೆ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು. ಈಗ ತಾನೇ ಎಲ್ಲ ಎಲೆಕ್ಷನನ್ನು ಮುಗಿಸಿ ಕೂತಿರೋರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಶೀಘ್ರದಲ್ಲೇ ಕೆಎಸ್ಆರ್ಟಿಸಿ ಬಸ್ನ ದರ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಶೇಕಡ 10ರಿಂದ 15ರಷ್ಟು ದರ ಹೆಚ್ಚಳವಾಗುವಂಥ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ರಾಜ್ಯ ಸಾರಿಗೆ ಸಂಸ್ಥೆಯಿಂದ ಒಂದು ಬಿಗ್ ಶಾಕ್ ಎದುರಾಗ್ತಾ ಇದೆ ಹಾಗಾದ್ರೆ? ಖಂಡಿತ ನೀತಿ, ಏನು ಕೆಎಸ್ಆರ್ಟಿಸಿಯ ಒಂದು ಉನ್ನತ ಮೂಲಗಳಿಂದ ಬಂದಿರುವಂತ ಮಾಹಿತಿಯ ಪ್ರಕಾರ ಕೆಎಸ್ಆರ್ಟಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಪ್ರಯಾಣಿಕರ ಟಿಕೆಟ್ ದರವನ್ನ ಹೆಚ್ಚಳ ಮಾಡತ್ತೆ ಅನ್ನುವಂತ ಮಾಹಿತಿ ಬಂದಿರುವಂತದ್ದು. ಯಾಕೆಂತಂದ್ರೆ ಪ್ರತಿ ವರ್ಷವೂ ಕೂಡ ಡೀಸೆಲ್ ಇರ್ಬೋದು, ಇನ್ನಿತರ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾನೆ ಹೋಗ್ತವೆ. ವೇತನ ಸೇರಿದಂತೆ ಬಿಡಿಭಾಗಗಳು, ಬಸ್ಗಳ ಬಿಡಿಭಾಗಗಳ ರೇಟ್ಗಳು ಕೂಡ ಹೆಚ್ಚಾಗುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಪ್ರತಿ ವರ್ಷವೂ ಕೂಡ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಲಾಗತ್ತೆ. ಆದ್ರೆ ಈ ಬಾರಿಯೂ ಕೂಡ 10ರಿಂದ 15% ಹೆಚ್ಚಳ ಮಾಡಬೇಕು ಅನ್ನುವಂತ ಮನವಿಯನ್ನ ಕೆಎಸ್ಆರ್ಟಿಸಿ ಸರ್ಕಾರಕ್ಕೆ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದೇನು ಸರ್ಕಾರವೂ ಕೂಡ ಚಿಂತನೆಯನ್ನ ಮಾಡ್ತಾ ಇದೆ. ಒಂದು ವೇಳೆ ಸಾರಿಗೆ ಇಲಾಖೆ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿ ಸರ್ಕಾರಕ್ಕೆ ಏನಾದ್ರು ಪ್ರಸ್ತಾವನೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಸರ್ಕಾರವು ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದಾವೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಕೆಎಸ್ಆರ್ಟಿಸಿ ಹೇಳುವಂತ ಒಂದು ಲಾಭದಲ್ಲಿ ಇಲ್ಲ. ಹಾಗಾಗಿ ಜೊತೆಗೆ ಪ್ರತಿ ವರ್ಷವೂ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ಕೂಡ ಖರೀದಿನ ಮಾಡ್ಬೇಕಾಗತ್ತೆ. ಹಾಗಾಗಿ ಜೊತೆಗೆ ಬಸ್ಗಳ ರಿಪೇರಿ, ವೇತನ ಹೆಚ್ಚಳ ಇದೆಲ್ಲವೂ ಕೂಡ ಅಂದಾಜನ್ನ ಮಾಡಿ ಪರಿಷ್ಕರಣೆ ಮಾಡಲಾಗತ್ತೆ. ಅದೇ ರೀತಿ ಈ ವರ್ಷವೂ ಕೂಡ 10ರಿಂದ 15%ನಷ್ಟು ಟಿಕೆಟ್ಗಳ ದರವನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಚಿಂತನೆ ಈಗ ನಡೀತಾ ಇರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಪರಿಷ್ಕರಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ಕಾರ ಇದನ್ನ ಎಷ್ಟು ಪ್ರಮಾಣದಲ್ಲಿ ಪರಿಷ್ಕರಣೆಗೆ ಅನುಮೋದನೆಯನ್ನ ಕೊಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಸರ್ಕಾರವು ಕೂಡ ಅಂದ್ರೆ 8ರಿಂದ 10%ನಷ್ಟು ಪರಿಷ್ಕರಣೆಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಸಹಜವಾಗಿ ಟಿಕೆಟ್ನ ದರ ಹೆಚ್ಚಳ ಆಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.